ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ರಾಜೇಶ, ನನ್ನ ಕ್ಷಮಿಸ್ಬಿಡು. ತಂಗಿರ್ ಭವಿಷ್ಯದ ಬಗ್ಗೆ ಅಷ್ಟ ಯೋಚನೆ ಮಾಡ್ತಿದ್ದಿದ್ ನೀನು ಆತ್ಮಹತ್ಯೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಅನ್ನೋ ಸಣ್ಣ ಯೋಚನೆನೂ ಬರ್ಲಿಲ್ಲ ನನ್ಗೆ. ಏನೋ ರಾಜಕೀಯದಲ್ಲಿ ಹೆಸರು ಮಾಡ್ಬೇಕು ಅನ್ನೋ ಹಠಕ್ಕೆ ಹಿಂಗ್ ಮಾಡ್ಕೊಂಡಿದ್ಯಾ ಅನ್ಕೊಂಡಿದ್ದೆ. ನನಗ್ ನನ್ ಮೇಲೆ ಕೋಪ ಬರ್ತಿದೆ ರಾಜೇಶ. ಕ್ಷಮಿಸ್ಬಿಡು. ಈ ಸತ್ಯನ ನನ್ನಿಂದ ಮುಂಚೆನೆ ತಿಳ್ಕೊಳ್ಳೋದಕ್ಕಾಗ್ಲಿಲ್ಲ. ಸುಮನ, ಸುಮನ ಅವರೇ, ನಿಮ್ ನೋವು ನನಗೆ ಅರ್ಥ ಆಗತ್ತೆ. ರಾಜೇಶ ಕೊಲೆ ಆಗಿರೋದು ಅಂತ ನನ್ಗೂ ಇವಾಗ್ಲೇ ಗೊತ್ತಾಗಿತ್ತು. ಐ ಆಮ್ ರಿಯಲಿ ಶಾಕ್ಡ್. ಆ ಪಾಪಿಗಳಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಆದ್ರೆ ನನ್ನೊಂದು ರಿಕ್ವೆಸ್ಟ್, ಇದನ್ನ ಹೇಗ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಹೇಳ್ಬೇಕು ಅಂತಾನೆ ಬಂದಿದ್ದೀರಿ, ಗೊತ್ತಿಲ್ಲ ಅಂತ ಯಾಕೆ ಹೇಳ್ತೀರಾ? ಅದೇನ್ ವಿಷಯ ಹೇಳಿ. ರಾಜೇಶ ಮರ್ಡರ್ ಆಗಿರೋ ವಿಷಯನ ಇವಾಗ ಏನಾದ್ರೂ ನೀವು ಕೆದಕಿದ್ರೆ ಇದು ತುಂಬಾ ದೊಡ್ಡದಾಗತ್ತೆ. ಶ್ರೀದೇವಿ ಕಾಲೋನಿ ಜನರಿಗೆ ತೀರ್ಥ ಅವ್ರ ಮೇಲಿರೋ ನಂಬಿಕೆ ಹಾಳಾಗತ್ತೆ. ಇದರಿಂದ ತೀರ್ಥ ಅವ್ರ ರಾಜಕೀಯ ಜೀವನ ಹಾಳಾಗತ್ತೆ. ಸುಮ್ಮನವರು ದಯವಿಟ್ಟು ಎಲೆಕ್ಷನ್ಗೆವರೆಗೂ ಈ ವಿಷಯನ ಕೆದಕ್ಬೇಡಿ. ಸತ್ತಿರೋದು ನನ್ನ ತಮ್ಮ ನಿತ್ಯ. ಸುಮ್ನವ್ರೆ, ರಾಜೇಶ ಬರೀ ನಿಮಗ್ ಮಾತ್ರ ತಮ್ಮ ಆಗಿರ್ಲಿಲ್ಲ, ನನ್ ತಮ್ಮಂಗಿಂತ ಹೆಚ್ಚಾಗಿದ್ದ. ನಮ್ ಪಕ್ಷ ರಾಜೇಶನ್ನ ದೊಡ್ಡ ತ್ಯಾಗಿ ಅಂತ ಬಿಂಬಿಸಿದೆ. ಈಗ ಅವ್ನ್ ಸಾವು ಕೊಲೆ ಅಂತ ಗೊತ್ತಾದ್ರೆ ತ್ಯಾಗಿ ಅಂತ ಕೊಟ್ಟಿರೋ ಪಟ್ಟಕ್ಕೂ ಹೊಡ್ತಾ ಬೀಳುತ್ತೆ, ಜನರು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆಗೂ ಹೊಡ್ತಾ ಬೀಳುತ್ತೆ. ಪಟ್ಟ ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ತೀರಾ ಸಾಹೇಬ್ರೆ? ನೋಡಿ ಸುಮ್ನವ್ರೆ, ರಾಜೇಶನ್ ಹೆಸರಲ್ಲಿ ತುಂಬಾ ಒಳ್ಳೆ ಕೆಲಸಗಳಾಗಿದೆ. ಸ್ಟಡಿ ಸೆಂಟರ್ ಕಟ್ಟಿಸ್ತಾ ಇದೀವಿ, ಬಡವರಿಗೆ ಸಹಾಯ ಮಾಡಿದೀವಿ, ಪರಿಹಾರದ ಹಣದಲ್ಲಿ ಕಾಲೋನಿ ಜನರು ಸಾಲ ತೀರಿಸಿದ್ದೀರಾ. ಇದೆಲ್ಲ ಆಗಿದ್ದು ತ್ಯಾಗಿ ಅಂತ ಹೇಳದ್ಮೇಲೆ ತಾನೆ ಅದಕ್ಕೆ ಧಕ್ಕೆ ಬರಲ್ವಾ? ಅದೆಲ್ಲ ನನಗ್ ಬೇಡ ಸಾಹೇಬ್ರೆ. ಯಾರ್ ಏನ್ ಅನ್ಕೊಂಡ್ರು ಅದ್ ನನಗ್ ಲೆಕ್ಕಕ್ಕಿಲ್ಲ. ನನಗ್ ಯಾರ್ ನಂಬಿಕೆ ಕಳ್ಕೊಂಡ್ ಏನಾಗ್ಬೇಕು ಅದೆಲ್ಲ ನನಗ್ ಲೆಕ್ಕಕ್ಕಿಲ್ಲ. ನನ್ಗೆ ನನ್ನ ತಮ್ಮನ ಕೊಂದವ್ರು ಯಾರು ಅಂತ ಗೊತ್ತಾಗ್ಬೇಕು. ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆಗ್ಲೇ ನನ್ನ ತಮ್ಮನ ನಂಬಿಕೆ ಸಾಕಿ ಸಿಗೋದು. ಸುಮ್ನವ್ರೆ, ನಾನ್ ಹೇಳೋದು ಏನಾಗ ಅರ್ಥ ಮಾಡ್ಕೊತಾ ಇಲ್ಲ. ನೀವ್ ಹೇಳಿದ್ ಎಲ್ಲ ಆಗುತ್ತೆ, ಆದ್ರೆ ಇವಾಗಲ್ಲ. ಎಲೆಕ್ಷನ್ ಮುಗಿಲಿ. ಸಾಕು ಸಾಹೇಬ್ರೆ, ಸಾಕು. ನಿಮ್ ಎಲೆಕ್ಷನ್ ನಿಮಗೆ ಬಿಟ್ಬಿಡ್ತೇನೆ. ಏನು ಅಲ್ವಾ? ನೀವು ಎಲೆಕ್ಷನ್ ಮುಖ್ಯ, ನೀವು ಪ್ರಚಾರ ಮುಖ್ಯ, ನೀವು ಗೆಲ್ಲೋದೇ ನಮಗೆ ಮುಖ್ಯ ಅಲ್ವಾ? ಹೋಗಿ ಸಾಹೇಬ್ರೆ, ಹೋಗಿ. ನಿಮ್ ಎಲೆಕ್ಷನ್ ನೋಡ್ಕೊಳ್ಳಿ, ಪ್ರಚಾರ ಮಾಡ್ಕೊ ಹೋಗಿ. ನಾನು ನನ್ ತಮ್ಮನ್ ಕೊತ್ತ ಯಾರು ಅಂತ ನೋಡ್ಕೋತೀನಿ. ಸುಮ್ನವ್ರೆ, ನಾನ್ ಹೇಳೋದ್ ಏನಕ್ಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲಿ ಅಂತ ಹೋಗ್ತೀರಾ, ಏನು ಅಂತ ಹುಡುಕ್ತೀರಾ? ಹೇಗಾದ್ರೂ ಹುಡ್ಕೋತೀನಿ. ಅದನ್ನ ಕರ್ಕೊಂಡು ನಿಮ್ಗೆ ಏನಾಗ್ಬೇಕು? ಹಠ ಹಿಡಿಬಿಡಿ ಸುಮ್ನವ್ರೆ. ತೀರ್ಥ ಅವ್ರೆ, ಸಮಾಧಾನ ಮಾಡ್ಕೊಳ್ಳಿ. ಅವಳ ಮನ್ಸಿಗೂ ನೋವಾಗಿದೆ ಅಲ್ವಾ? ಹೇಗ್ ಸಮಾಧಾನ ಮಾಡ್ಕೊಳ್ಳಿ ನಿತ್ಯ? ಇನ್ 1 ವಾರದಲ್ಲಿ ಎಲೆಕ್ಷನ್ ಇದೆ. ಇವಾಗ ಕೇಸ್ನ ತೆಗಿತೀನಿ ಅಂತ ಹೇಳ್ತಿದ್ದಾರೆ. ತೆಗೆದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಓ ಸರಿ, ಆಚೆ ತೆಗೆದ್ರೆ ಏನೇ ಆಗುತ್ತೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಸರಿ, ಒಟ್ಟಿನಲ್ಲಿ ನನ್ಗೆಲ್ಲ ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಲ್ವಾ? ಎಲ್ಲ ನಿಮ್ ಸ್ವಾರ್ಥ ನೋಡ್ಕೋತಾ ಇದ್ದೀರಾ ಅಲ್ವಾ? ಸ್ವಾರ್ಥ? ಎಷ್ಟು ಚೆನ್ನಾಗಿ ಹೇಳಿದ್ರಿ ಸಾಹೇಬ್ರೆ. ನೀವ್ ಮಾಡ್ತಿರೋ ಸ್ವಾರ್ಥನ, ನಾನ್ ಮಾಡ್ತಿರೋ ಸ್ವಾರ್ಥನ? ನಿಮ್ ಸ್ವಾರ್ಥ ನೀವ್ ನೋಡ್ಕೋತಾ ಇದ್ದೀರಾ, ನನ್ ಸ್ವಾರ್ಥ ನಾನ್ ನೋಡ್ಕೋತಾ ಇದ್ದೀನಿ, ನಿಜಾನೇ. ಆದ್ರೆ ನಿಮ್ ಸ್ವಾರ್ಥದಲ್ಲಿ ನನ್ ಸೋಲಿದೆ. ನನ್ ಸ್ವಾರ್ಥದಲ್ಲಿ ನನ್ ಗೆಲುವಿನ ಜೊತೆ ರಾಜೇಶನ್ನ ಕೊಲೆ ಮಾಡಿರೋ ಕಂಡಿಡಿಯೋ ಭರವಸೆನೂ ಇದೆ. ಅದ್ ನಿಮ್ಗೆ ಕಾಣಿಸ್ತಾ ಇಲ್ಲ ಅಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ ಸಾಹೇಬ್ರೆ. ಗೊತ್ತಿಲ್ಲ ಅಂದ್ರೆ ಹೇಗೆ?
ಅಯ್ಯೋ ತೀರ್ಥ, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಆಗಲ್ಲ. ತೀರ್ಥ, ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಬನ್ನಿ ನನ್ ಜೊತೆ, ಬನ್ನಿ ತೀರ್ಥ ಅವ್ರೆ. ಅಕ್ಕ, ರಾಜೇಶನ್ ಕೊಲೆಗಾರನ್ನ ಹುಡುಕ್ಬೇಕು ಅನ್ಕೊಂಡಿದ್ದೇನೋ ಸರಿ, ಆದ್ರೆ ಅದ್ ನಿನ್ ಜೀವನ ಹಾಳು ಮಾಡ್ಕೊಂಡೇ ಆಗ್ಬೇಕಾಗಿರೋದೇನಿಲ್ಲ. ರಾಜೇಶನ್ ನೆನ್ಪಲ್ಲಿ ನೀನ್ ನಿನ್ ಜೀವನ ಹಾಳು ಮಾಡ್ಕೋಬೇಡ. ನೋಡಿದ್ಯಾ ನೀನು ಬಾಬಾ ಜಗಳ ಆಡ್ಬೇಕಾದ್ರೆ ಆ ನಿತ್ಯ ಬಾಬನ್ಗೆ ಎಷ್ಟು ಹತ್ರ ಆಗ್ತಿದ್ಲು ಅಂತ ನೋಡಿದ್ಯಾ? ತಪ್ಪು ಕಣೆ ಅಕ್ಕ, ತಪ್ಪು. ಭಾವ ಹೇಳ್ತಿರೋದ್ರಲ್ಲೂ ಅರ್ಥ ಇದೆ ತಾನೆ. ಎಲೆಕ್ಷನ್ ಬಂದಾಗ ಅವ್ರಿಗೊಂದು ಸ್ಥಾನ ಸಿಗುತ್ತೆ. ಆಗ ರಾಜೇಶನ್ ಕೊಲೆ ಮಾಡ್ದವ್ರನ್ನ ಭಾವನೆ ಹುಡ್ಕೊಡ್ತಾರೆ ತಾನೆ. ಯೋಚನೆ ಮಾಡೋ ಅಕ್ಕ, ದುಡುಕ್ಬೇಡ. ರಾಜೇಶ, ನಿನ್ ಮದ್ವೆ ಕನ್ಸ್ ಕಂಡಿದ್ದಕ್ಕಿಂತ ನಿನ್ ದೊಡ್ಡ ಮನೆಗ್ ಸೊಸೆಯಾಗಿ ಹೋಗಿದ್ಯಾ. ಈಗ ನೀನ್ ನಿನ್ ಭವಿಷ್ಯನ ಹಾಳು ಮಾಡ್ಕೊಂಡ್ರೆ ಅವನ ಆತ್ಮಕ್ ಶಾಂತಿ ಸಿಗುತ್ತೇನಕ್ಕ? ಡ್ರೈವರ್, ನೀನ್ ಸ್ವಲ್ಪ ಆಚೆ ಹೋಗು. ತೀರ್ಥ, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಕೋಪ ಮಾಡ್ಕೊಳ್ಳಿ, ನೀನ್ ಮಾಡ್ಲಿ ನಿತ್ಯ. ಸುಮ್ಮನೆ ಅವ್ರಿಗೆ ಅಷ್ಟೊಂದು ಅರ್ಥ ಮಾಡಿಸ್ತೇನೆ, ಅವ್ರು ಅರ್ಥನೇ ಮಾಡ್ಕೋತಾ ಇಲ್ಲ. ಪಾಪ, ಇದ್ರಲ್ಲಿ ಸುಮ್ಮನೆ ಅವ್ರದ್ದೇನ್ ತಪ್ಪಿದೆ? ಸತ್ತೋಗಿರೋದು ಅವ್ರ ತಮ್ಮ, ಅವರಿಗೂ ನೋವಿರುತ್ತಲ್ವಾ? ಇಲ್ಲ ಅಂತ ಯಾರು ಹೇಳಿದ್ರು ನಿತ್ಯ? ರಾಜೇಶ ಸತ್ತೋಗಿರೋ ನೋವು ನನಗೂ ಇದೆ, ಆದ್ರೆ ಅದಕ್ಕೆ ಸರಿಯಾದ ಸಮಯ ಅಲ್ಲ. ಎಲೆಕ್ಷನ್ ಮುಗಿಯೋದ್ರೊಳಗಡೆ ಅದ್ ಏನೇನಾಗುತ್ತೋ. ಒಂದ್ ಕಡೆ ಕಾಶಿ ಸಮಸ್ಯೆ, ಇನ್ನೊಂದ್ ಕಡೆ ವಿರೋಧ ಪಕ್ಷದ ಸಮಸ್ಯೆ, ಈಗ ಸುಮ್ನ ಅವ್ರ ಸಮಸ್ಯೆ. ನನ್ ತಲೆ ತಿರ್ತಾ ಇದೆ. ತೀರ್ಥ, ಪ್ಲೀಸ್ ತೀರ್ಥ, ಟೆನ್ಷನ್ ಮಾಡ್ಕೋಬೇಡಿ, ಕಾಮ್ ಡೌನ್. ನೋಡಿ, ಏನೂ ಆಗಲ್ಲ. ನೀವು ಸುಮನ ಅವ್ರ ಜೊತೆ ಕೋಪ ಮಾಡ್ಕೊಂಡು ಮಾತಾಡಿದ್ದಕ್ಕೆ ಅಲ್ವಾ ಅವ್ರು ಸ್ವಲ್ಪ ಜೋರಾಗಿ ಮಾತಾಡಿದ್ದು. ನೋಡಿ, ಸುಮನನ್ನ ನಾನು ಕನ್ವಿನ್ಸ್ ಮಾಡ್ತೀನಿ, ನೀವೇನೂ ಟೆನ್ಷನ್ ಮಾಡ್ಕೋಬೇಡಿ. ರಾಜೇಶ ಕೊಲೆ ಆಗಿರೋ ವಿಷಯನ ನಾನು ಹೊರಗಡೆ ಬರೋದಕ್ಕೆ ಬಿಡಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಈಗೇನಾದ್ರೂ ಈ ವಿಷಯ ಆಚೆ ಬಂದ್ರೆ ನಾನು ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ. ನೋನು, ನೀವು ಸೋಲೋದಕ್ಕೆ ನಾನು ಬಿಡಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಸರ್, ನೀವೇನು ಯೋಚನೆ ಮಾಡಬೇಡಿ ಸರ್, ನಾವೇ ಗೆಲ್ಲೋದು. ಈ ರಾಜಕೀಯದಲ್ಲಿ ತೀರ್ಥ ನನ್ನ ಮುಂದೆ ಬಚ್ಚಾನೆ. ಸರ್, ನಿಮ್ಗೆ ಆಮೇಲೆ ಮಾತಾಡ್ತೀನಿ. ಏಯ್, ತೀರ್ಥನ್ ಕಾರಲ್ವೇನೋ? ಹೌದು ಸರ್, ಇದು ತೀರ್ಥಂದೆ ಕಾರು, ತೀರ್ಥ ಸಾಹೇಬ್ರದು. ಏಯ್, ನಿನ್ಗೆ ಯಾವಾಗ ಸಾಹೇಬಾದವನು? ನಿನ್ನ ಸಾಹೇಬ್ರು ನಾನು. ಜೊತೆಲಿ ಯಾವುದೋ ಹುಡುಗಿದಾಳಲ್ಲೋ, ರೊಮ್ಯಾನ್ಸ್ ಮಾಡ್ತಿರಂಗಿದೆ. ಹೌದು, ಯಾವುದೋ ಹುಡುಗಿ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದಾನೆ. ಯಾವ ಸಿಕ್ಕ ನನ್ನ ಮಗ. ಈ ದೃಶ್ಯನ ನಾನೊಬ್ಬನೇ ನೋಡಿದ್ರೆ ಹೇಗೆ? ನನ್ನ ಜೊತೆ ಇಡೀ ರಾಜ್ಯದ ಜನತೆನೂ ನೋಡಬೇಕು. ಹಂಗೆ ಮಾಡ್ತೀನಿ. ವಿವೇಕ, ಎಲ್ಲಿದ್ಯಾ?
ಆಹಾ, ಸಿಕ್ಕಾಕೊಂಡ ಈಗ ನನ್ನ ಹತ್ರ. ಪ್ಲೀಸ್ ತೀರ್ಥ, ನೋಡಿ, ಸತ್ಯ ಅವಳಿಗೆ ಇವಾಗ ಗೊತ್ತಾಗಿರೋದ್ರಿಂದ ಅವಳಿಗೆ ರಿಯಾಕ್ಟ್ ಮಾಡ್ತಿದ್ದಾಳೆ ಅಷ್ಟೆ. ಪರಿಸ್ಥಿತಿನ ನಾನು ಅವಳಿಗೆ ಅರ್ಥ ಮಾಡಿಸ್ತೀನಿ. ನೀವು ನಿಮ್ಮ ಪ್ರಚಾರದ ಕಡೆ ಗಮನ ಕೊಡಿ. ಹೋಗಿಲ್ಲ ನಿತ್ಯ, ಈ ವಿಷಯದಲ್ಲಿ ಅವರೊಪ್ಪಲ್ಲ ಅಂತ ಅನಿಸ್ತಾ ಇದೆ. ಒಂದು ದಿನ ನನ್ನ ಮುಂದೆ ಜೋರಾಗಿ ಮಾತಾಡ್ದವ್ರಲ್ಲ, ಆದ್ರೆ ಇವತ್ತು ನನ್ನ ಸ್ವಾರ್ಥಿ ಅಂತ ಹೇಳ್ಬಿಟ್ರು. ನಂಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ ನಿತ್ಯ. ಪ್ಲೀಸ್ ತೀರ್ಥ, ಸರ್ ಸರ್ ಯಾಕೋ ಬರಕ್ಕೆ ಹೇಳಿದ್ರಂತ ಸರ್. ಏಯ್, ಯಾರ ನೀನು? ಏನ್ ಮಾಡ್ತಾ ಇದ್ಯಾ? ಯಾರು ಅಂತ ಆಮೇಲೆ ಗೊತ್ತಾಗುತ್ತೆ ಸರ್. ಬಾವಿ MLA ಸಾಹೇಬ್ರು ಕಾರ್ ಒಳಗಡೆನೆ ಚರ್ಚೆ ನಡೀತಾ ಇದೆ. ಎಷ್ಟು ಸುತ್ತಿನ ಮೀಟಿಂಗ್ ಆಯ್ತು. ಏನ್ ಸರ್, ಲಾಡ್ಜ್ಗೆ ಹೋಗಕ್ಕೆ ಹಿಡನ್ ಕ್ಯಾಮ್ರಾಗಳ ಭಯನಾ? ಎಲ್ಲ ಕಾರಲ್ಲೇ ಮುಗಿಸ್ತಾ ಇದ್ದೀರಾ? ಬನ್ನಿ 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 ಸರ್. ಬಾಯಿಗೆ ಬಂದಾಗ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ನನ್ನಲ್ಲನ್ನ ಆಮೇಲೆ ಉಳಿಸಿರುವಂತೆ ಸರ್. ರೀ ಮಿಸ್ಟರ್, ಏನ್ ಮಾತಾಡ್ತಿದ್ದೀರಾ ನೀವು? ನಾನು ಅವರಿಗೆ ನಿಶ್ಚಯ ಆಗಿರೋ ಹುಡುಗಿ. ನಂದು ಮತ್ತೆ ತೀರ್ಥಂದು ಎಂಗೇಜ್ಮೆಂಟ್ ಆಗಿದೆ.